ಮಹೇಶ್ ಅವ್ರು ಹೆಂಗೆ ಕಾಣ್ತಿದ್ದಾರೆ, ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ಲ ಬಂದಿರತಕ್ಕಂಥ ಕಲಾವಿದರಿಗೆ, ನನ್ನ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ, ಮತದಾರರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಏನಿವತ್ತು ನನ್ನ ಆತ್ಮೀಯ ಸ್ನೇಹಿತ ಮಹೇಶು ಭಾಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿ ಇವತ್ತು ಒಂದು ದಾಪುಗಾಲು ನೀಡುವಂತಹ ಕೆಲಸವನ್ನ ಇವತ್ತು ಮಹೇಶ್ ಮಾಡ್ತಾ ಇದ್ದಾರೆ. ನಿಜವಾಗ ಕೂಡ ನಾನು ನಿನ್ನೆ ಕೂಡ ಮೊನ್ನೆ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಕೂಡ ಇತ್ತು. ನನಗೆ ಭಾಳ ಜ್ವರ ಇದ್ದ ಕಾರಣ ಧ್ವಜಾರೋಹಣಕ್ಕೂ ಕೂಡ ನಾನು ಭಾಗಿಯಾಗಿರಲಿಲ್ಲ. ಎಲ್ಲೋ ಒಂದು ಕಡೆ ನನ್ನ ಆತ್ಮೀಯ ಸ್ನೇಹಿತ ಒಂದು ವಿಶೇಷವಾದ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ಒಂದು ಚಿತ್ರವನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಮಾತ್ರೆ ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡು ಬರೋಕ್ಕಾಗಲ್ಲ ಅಂತ ಬೆಳಿಗ್ಗೆ ಹೇಳಿದೆ. ಆದರೂ ಕೂಡ ಮನಸ್ಸು ಎಲ್ಲೊಂದು ಕಡೆ ಕೇಳಲಿಲ್ಲ. ಯಾಕಂದರೆ ನನ್ನ ಕ್ಷೇತ್ರದ ಒಬ್ಬ ಹುಡುಗ ಒಂದು ಕುರಿ ಕಾಯುವಂಥ ಒಂದು ಚಿತ್ರವನ್ನು ಇವತ್ತು ತೆಗಿಲಿಕ್ಕೆ ಭಾಳ ವರ್ಷಗಳಿಂದ ಹೋರಾಟವನ್ನು ಮಾಡಿ ಇವತ್ತೊಂದು ಒಳ್ಳೆ ಕೆಲಸಕ್ಕೆ ನನ್ನನ್ನು ಕರೀತಾ ಇದ್ದಾರೆ. ನಾನು ಹೋಗದೆ ಹೋದರೆ ಅವನಿಗೆ ನಿರಾಶೆ ಆಗ್ತದೆ ಅನ್ನೋ ಮನಸ್ಸಿಟ್ಕೊಂಡು ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಎಲ್ಲರಲ್ಲಿ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಇಂಥ ಒಂದು ಚಿತ್ರವನ್ನು ಮಾಡಬೇಕಂತೇಳಿ ಹೊರಟಿದ್ದಾನೆ. ನಾನು ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕರಿಗೆ ಅವನನ್ನು ಕೈ ಹಿಡಿಸಿ ಮುಂದೆ ನಡೆಸು ಅಂತೇಳಿ ಎಲ್ಲರಲ್ಲಿ ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಅನೇಕ ಹಿರಿಯರು ಚಿತ್ರರಂಗದಲ್ಲಿ ತನ್ನದೇ ಆದಂಥ ಹೆಸರನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ನಾನು ಕೂಡ ಹುಡುಗಿದ್ದಾಗ ಸಾಕಷ್ಟು ಚಿತ್ರಗಳನ್ನು ನೋಡ್ತಾ ಇದ್ದೆ. ಈಗ ನಮಗೆ ಕಾಲಾವಕಾಶದ ಕೊರತೆಯಿಂದ ಚಿತ್ರಗಳನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ಭಾಳ ಸಂತೋಷದಿಂದ ಬಂದು ದೇವರ ಮುಂದೆ ಇಟ್ಟಿರ್ತಕ್ಕಂಥ ಆ ದೀಪಗಳನ್ನು, ಜ್ಯೋತಿಯನ್ನು ಬೆಳಗಿಸೋ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ. ನಿಜವಾಗ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ. ಇದು ಖಂಡಿತವಾಗಿ ಈ ಬಡ ಹುಡುಗನ ಏನಿದೆ ಅದು ದೇವರಿಗೆ ಮುಟ್ಟುತ್ತೆ. ನಮ್ಮ ಈ ರಾಜ್ಯದ ಜನತೆ ಈ ಚಿತ್ರವನ್ನು ಖಂಡಿತವಾಗಿ ನೋಡಿ ಅದು ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಕೂಡ ನಾನು ಬಯಸ್ತೇನೆ. ಅನೇಕ ಸಹ ಕಲಾವಿದರು ಕೂಡ ತಾವೆಲ್ಲ ಬಂದಿದ್ದೀರಾ. ನನ್ನನ್ನು ನೀವು ನೋಡಿರ್ಬೋದು, ಆದರೆ ನಾನು ನಿಮ್ಮನ್ನು ನೋಡಿರ್ಲಿಕ್ಕಾಗಿರಲಿಲ್ಲ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಕೂಡ ನನಗೆ ಒಂದು ಅವಕಾಶ ಸಿಕ್ಕಿದೆ. ನಾನು ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ಚಿತ್ರ ಯಶಸ್ವಿಯಾಗಲಿ, ಈ ಚಿತ್ರ 100 ದಿನಗಳನ್ನು ಪೂರೈಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ, ಈ ಕಾರ್ಯಕ್ರಮದಲ್ಲಿ ಹಲವಾರು ತುಣುಕುಗಳನ್ನು ಕೂಡ ಅನೇಕ ಕಲಾವಿದರು ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ. ನಮ್ಮ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಅವರಿಗೆ ಶುಭವನ್ನು ಹಾರೈಸಿದರೆ ನಾನು ಅವನ ಜೊತೆ ಇರ್ತೇನೆ. ಅವನಿಗೆ ಬೆನ್ನೆಲುಬಾಗಿ ನಿಂತು ಅವನಿಗೆಲ್ಲ ಸಹಕಾರವನ್ನು ಕೊಡುವಂಥ ಕೆಲಸ ನಾನು ಮತ್ತು ನಮ್ಮೆಲ್ಲ ಕ್ಷೇತ್ರದ ಜನತೆ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತ, ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಜಯಪ್ರಕಾಶ್ ಅವರು ಬರಬೇಕಾಗಿತ್ತು. ಅವರು ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಅವರು ಕೂಡ ಬರಲಿಕ್ಕಾಗಿಲ್ಲ. ಇವತ್ತು ಇನ್ನೂ ಅನೇಕ ಹಿರಿಯರು, ನಮ್ಮ ಕ್ಷೇತ್ರದ ಹಿರಿಯರೆಲ್ಲರೂ ಕೂಡ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಚಿತ್ರ ಇನ್ನೂ ಭಾಳ ಪರಿಪೂರ್ಣವಾಗಲಿ, ತಡ ಆದರೂ ಕೂಡ ಪರವಾಗಿಲ್ಲ, ಯಾವುದೇ ಅರ್ಜೆನ್ಸಿ ಇಲ್ಲ, ಅರ್ಜೆಂಟಾಗಿ ಮಾಡಬೇಕು, ನಾಳೆ ಬೆಳಿಗ್ಗೆನೇ ಆಗಬೇಕು ಅನ್ನೋದು ಯಾರ ಇದು ಇಲ್ಲ. ಭಾಳ ಪರಿಪೂರ್ಣವಾಗಿ
ಇದು ತೆರೆಯನ್ನು ಕಾಣುವಂಥ ಕೆಲಸ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ, ಓಂ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಆ ಭಗವಂತ ಎಲ್ಲ ಒಳಿತನ್ನು ಮಾಡಲಿ. ಇವತ್ತು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರತಕ್ಕಂಥ ಎಲ್ಲ ಸಹ ಕಲಾವಿದರಿಗೆ, ಇದಕ್ಕೆ ಸಹಕಾರ ನೀಡಲಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಸಹಕಾರ ಮಾಡಿದ್ದಕ್ಕೆ ಮಹೇಶ್ ಮತ್ತು ಅವರೆಲ್ಲ ಸಂಘಟಕರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೃತಜ್ಞತೆ ಹೇಳಿ, ಈ ಚಿತ್ರ ಹುಯಿ ಕಾಯು ಅನ್ನೋ ಚಿತ್ರ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.